ಮಾದರಿ 7 ಕನ್ನಡಿ ಪ್ರತಿಬಿಂಬದ ಚಿತ್ರ. ಅಭ್ಯಾಸ 1 ಪ್ರಶ್ನೆಗಳನ್ನು ಈಗ ನೋಡೋಣ. 1ನೇ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ನಮಗೆ ಮೊದಲನೇದಾಗಿ ಕ್ವಶನ್ ಅಂದರೆ ಪ್ರಶ್ನೆ ಸಮಸ್ಯೆ ಚಿತ್ರವನ್ನು ನಾವು ಗುರುತಿಸಬೇಕು. ಇದು ನಮಗೆ ಸಮಸ್ಯೆ ಚಿತ್ರವಾಗಿ ಇಲ್ಲಿ ಕೊಡಲಾಗಿದೆ. ದಿಸ್ ಈಸ್ ದ ಕ್ವಶನ್. ಆ್ಯಂಡ್ ಎರಡನೇ ಭಾಗವಾಗಿ ನಾವು XY ಅನ್ನು ಗುರುತಿಸಬೇಕು. ನೋಡಿ, ಇಲ್ಲಿ X ಮತ್ತು ಇಲ್ಲಿ Y ಅನ್ನು ಮಾಡಲಾಗಿದೆ. ಇದು ಈ ಸಿಂಬಲ್ ಏನಿದೆ ನಮಗೆ ಕನ್ನಡಿಯನ್ನು ಸೂಚಿಸುತ್ತೆ. ದಿಸ್ ಈಸ್ ದ ಮಿರರ್. XY ಅಂದರೆ ಈ ಯಾವ ಭಾಗ ನೋಡಿ, ಆಕೃತಿಯನ್ನು ತೆಗೆದುಕೊಂಡ್ರೆ ಆಕೃತಿಯ ಬಲಭಾಗಕ್ಕಿದೆ. ಸಮಸ್ಯೆ ಆಕೃತಿಯ ಬಲಭಾಗಕ್ಕಿದೆ. ಈಗ ನಾವು ಮೊದಲನೇ ಹಂತವಾಗಿ ಕನ್ನಡಿ ಪ್ರತಿಬಿಂಬ ರಚನೆ ಮಾಡೋ ನಿಟ್ಟಿನಲ್ಲಿ ಮೊದಲನೇ ಸ್ಟೆಪ್ನಲ್ಲಿ ಆಕೃತಿಯನ್ನು ಕೆಳಗಡೆ ಯಥಾ ರೀತಿ ಬರ್ಕೊಳ್ಳೋಣ. ಸಮಸ್ಯೆ ಆಕೃತಿ ಈ ರೀತಿ ಇದೆ. ಇಲ್ಲಿ ಇಂಟು ಏನಿದೆ, ಈ ರೀತಿ ಇಂಟು ಮಾರ್ಕ್ ಕೂಡ ಬಂದಿದೆ ಇಲ್ಲಿ. ರೈಟ್. ನೆಕ್ಸ್ಟ್ ನಾವು ಇದನ್ನು ಏನು ಮಾಡೋಣ, ನೆಕ್ಸ್ಟ್ ಕನ್ನಡಿ ಪ್ರತಿಬಿಂಬ ಬಿಡಿಸೋದಕ್ಕಾಗಿ ಕನ್ನಡಿಯನ್ನು ಪ್ಲೇಸ್ಮೆಂಟ್ ಮಾಡೋಣ. ಕನ್ನಡಿ ಬಲಭಾಗದಲ್ಲಿ ಈ ರೀತಿ ಇದೆ. ಸರಿ. ಈಗ ಮುಂದಿನದಾಗಿ ಈ ಆಕೃತಿಯ ಕನ್ನಡಿ ಚಿತ್ರವನ್ನು ನಾವು ಇಳಿಸಬೇಕು. ಇಲ್ಲಿ ನೋಡಿ, ಈ ಸಮಸ್ಯೆ ಆಕೃತಿಯನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೇವೆ. ಈ ಸಮಸ್ಯೆ ಆಕೃತಿಯ ಕನ್ನಡಿ ಚಿತ್ರವನ್ನು ಇಲ್ಲಿ ಇಳಿಸೋ ಪ್ರಯತ್ನ ಮಾಡೋಣ. ನಾವು ಮ್ಯಾನ್ಯಲ್ ಆಗಿ ಬರೆದಾಗ ಈ ರೀತಿ ನೋಡಿ, ಒಂದು ಈ ಆಕೃತಿಯಂತೆ ನಾವು ರಚನೆ ಮಾಡೋದಾದರೆ ಈ ರೀತಿಯಾಗಿ ವಿರುದ್ಧ ದಿಕ್ಕಿನಲ್ಲಿ ಇದು ನಮಗೆ ಬರಬೇಕು. ಈ ರೀತಿ ರಚನೆ ಬರಬೇಕು. ಮತ್ತು ಬಾಣದ ಗುರುತುಗಳೇನಿವೆ ಒಳಗಡೆ ಅವು ಕೂಡ ನಮಗೆ ಮ್ಯಾಚ್ ಆಗ್ತಾ ಇರಬೇಕು. ಈ ರೀತಿಯಾಗಿ ಹೋಗಿರಬೇಕು. ರಚನೆಯನ್ನು ಮಾಡಿ ನೋಡೋಣ. ಈಗ ಹೌದು, ಈ ರೀತಿಯಾಗಿ ಬಾಗಿರುವಂಥ ಚಿತ್ರ ನಮಗೆ ಬಂದಿದೆ. ಈ ಚಿತ್ರವನ್ನು ಇಲ್ಲಿ ಇಂಟು ಇದೆ ನೋಡಿ ಮೇಲ್ಭಾಗದಲ್ಲಿ. ಇದನ್ನು ನಾವು ಹೋಲಿಕೆ ಮಾಡಿ ನೋಡೋಣ. ಈಗ ಉತ್ತರದಲ್ಲಿ ಇಲ್ಲಿ ನೋಡಿ, ಆಪ್ಷನ್ ಎ ನಲ್ಲಿ ಇದು ಮೇಲ್ಮುಖವಾಗಿದೆ, ತಪ್ಪು. ಇದು ಆಮೇಲೆ ಸಿ ನಲ್ಲೇನೋ ಇದೆ, ಆದರೆ ಈ ರೀತಿ ಕರ್ವ್ಡ್ ಆಗಿದೆ, ಈ ರೀತಿ ಬಂದಿಲ್ಲ ನಮಗೆ. ಇದು ರಚನೆ ತಪ್ಪಾಗುತ್ತೆ. ಡಿ ಮತ್ತು ಬಿ ಎರಡು ಸಾಮ್ಯತೆಯನ್ನು ಹೊಂದಿದೆ, ಆದರೂ ಕೂಡ ನಮಗೆ ಇಲ್ಲಿ ನೋಡಿ ಪ್ಲಸ್ ಮಾರ್ಕ್ ಇದೆ, ಇಲ್ಲಿ ಇಂಟು ಮಾರ್ಕ್ ಇಲ್ಲಿ ಪ್ಲಸ್ ಇದೆ. ಉತ್ತರದಲ್ಲಿ ಇದು ಪ್ಲಸ್. ನಾವು ಸ್ವಲ್ಪ ಇದನ್ನು ಗಮನಿಸಬೇಕು. ಪ್ಲಸ್ ಮಾರ್ಕ್ ಇಲ್ಲಿ ನಮಗೆ ಇದು ಕ್ರಾಸ್ ಆಗಿ ಬಂದಿದೆ. ಸೊ ಬಿ ತಪ್ಪಾಗುತ್ತೆ. ಉಳಿದಂತೆ ಆಪ್ಷನ್ ಡಿ ನಮಗೆ ಈ ಪ್ರಶ್ನೆಗೆ ಸರಿ ಹೊಂದ್ತಾ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ಈ ಮಾರ್ಕ್ ಭಾಳ ಇಂಪಾರ್ಟೆಂಟ್. ನಮಗೆ ಚಿತ್ರದಲ್ಲಿ ಅಷ್ಟು ಸ್ಪಷ್ಟವಾಗಿಲ್ಲ. ನಾವು ಇಂಟು ಅಂತ ಭಾವಿಸಿದ್ವಿ, ಇದು ಪ್ಲಸ್ ಚಿಹ್ನೆ ನೋಡಿ, ಇದರಲ್ಲಿ ಪ್ಲಸ್ ಇದೆ. ಎರಡನೇ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ನಮಗೆ ಕ್ವಶನ್ ಅನ್ನು ಮೊದಲು ಗುರುತಿಸಬೇಕು. ಕ್ವಶನ್ ಅನ್ನು ಇಲ್ಲಿ ಕೊಡಲಾಗಿದೆ. ಈ ಕ್ವಶನ್ ಅಂದರೆ ಸಮಸ್ಯೆ ಚಿತ್ರವನ್ನು ಕೊಡಲಾಗಿದೆ. ನಂತರ ಎರಡನೇ ಅಂಶವಾಗಿ XYಗಳನ್ನು ಗುರುತಿಸಬೇಕು. XY ಅನ್ನು ಇಲ್ಲಿ ಪ್ಲೇಸ್ಮೆಂಟ್ ಮಾಡಲಾಗಿದೆ ಈ ರೀತಿ. ಇದು ಕನ್ನಡಿಯ ಚಿತ್ರ, ಅಂದರೆ ಕನ್ನಡಿಯನ್ನು ಇದು ಈ ಸಿಂಬಲ್ ಮೂಲಕ ಸೂಚಿಸ್ತಾರೆ. ಈಗ ಪ್ಲೇಸ್ಮೆಂಟ್ ನೋಡಿದಾಗ ಇದು ರೈಟ್ ಸೈಡ್ನಲ್ಲಿದೆ ಯಥಾ ರೀತಿಯಾಗಿ. ಈಗ ನಾವು ಮುಂದಿನ ಅಂಶವಾಗಿ ಈ ಆಕೃತಿಯನ್ನು ಕನ್ನಡಿ ಪ್ರತಿಬಿಂಬದಲ್ಲಿ ರಚನೆ ಮಾಡಬೇಕು. ಅಂದರೆ ಕನ್ನಡಿಯನ್ನು ಇದ್ರ ಮುಂದೆ ಬಲಭಾಗದಲ್ಲಿ ಇಟ್ಟಾಗ ಯಾವ ರೀತಿ ಆಕೃತಿ ಬರುತ್ತೆ ನೋಡಬೇಕು. ಮೊದಲನೇದಾಗಿ ಈ ಆಕೃತಿಯನ್ನು ಕೆಳಗಡೆ ಪುನರ್ರಚನೆ ಮಾಡಿಕೊಳ್ಳೋಣ. ನೋಡಿ, ಆಕೃತಿಯಂತೆ ನಾವಿಲ್ಲಿ ಬರೆದುಕೊಂಡಿದ್ದೇವೆ. ಇದರ ಮುಂದೆ ನಾವೀಗ ಕನ್ನಡಿಯನ್ನು ಬಲಭಾಗದಲ್ಲಿ, ಪ್ರಶ್ನೆಯಲ್ಲಿ ಕೊಟ್ಟಂತೆ ಬಲಭಾಗದಲ್ಲಿ ಪ್ಲೇಸ್ಮೆಂಟ್ ಮಾಡೋಣ. ಈ ರೀತಿ ಬಂದಿದೆ. ಈಗ ನಮಗೆ ಇಲ್ಲಿ X ಮತ್ತು ಇಲ್ಲಿ Y ಇದೆ ನೋಡಿ, ಬಲಭಾಗದಲ್ಲೂ ಕೂಡ ಇದೆ. ಇದನ್ನು ನಾವೇನು ಮಾಡೋಣ, ಈಗ ಮಿರರ್ ಇಮೇಜನ್ನು ರಚನೆ ಮಾಡಿ ನೋಡೋಣ. ಮಿರರ್ ಇಮೇಜನ್ನು ರಚನೆ ಮಾಡಿದಾಗ ಆಕೃತಿ ಯಾವ ರೀತಿ ಬರುತ್ತೆ ನೋಡಿ. ಈಗ ಊಹೆ ಮಾಡಿದ್ರೆ ಈ ಭಾಗ ಏನಿದೆ ತ್ರಿಭುಜ, ಈ ಪಟ್ಟಿ ಇಲ್ಲಿ ಈ ರೀತಿ ಬರುತ್ತೆ. ಮುಖ್ಯವಾಗಿ ಇಲ್ಲಿ ಬಂದಿರುವಂಥ ಆ ಕಪ್ಪು ಪಟ್ಟಿ ನಮಗೆ ಈ ಸ್ಥಾನದಲ್ಲಿ ಬರುತ್ತೆ ಈಗ ವಿರುದ್ಧ ದಿಕ್ಕಿನಲ್ಲಿ. ಮತ್ತು ಉಳಿದಂತೆ ಏನಿರುತ್ತೆ, ಬಾಣದ ಗುರುತು ಈ ರೀತಿ ಮೇಲ್ಮುಖವಾಗಿದ್ದು ಅದೇ ರೀತಿ ಇರುತ್ತೆ. ಯಾಕಂದರೆ ಇಲ್ಲಿ ಮೇಲೆ ಕೆಳಗೆ ಬದಲಾವಣೆ ಆಗೋದಿಲ್ಲ, ರೈಟ್ ಆ್ಯಂಡ್ ಲೆಫ್ಟ್ ಬದಲಾವಣೆಗಳಾಗುತ್ತೆ. ಒಂದು ವೇಳೆ ಕೆಳಗೆ ಕೊಟ್ಟಿದ್ರೆ ಇದು ಬಾಣದ ಗುರುತು ತಿರುಗ್ತಾ ಇತ್ತು, ಈ ಬಾಣದ ಗುರುತು ಕೂಡ ಈ ರೀತಿ ಕೆಳಮುಖವಾಗಿ ನೋಡಿರುತ್ತೆ. ಚಿತ್ರವನ್ನು ರಚನೆ ಮಾಡಿ ನೋಡೋಣ. ಹೌದು, ನಮ್ಮ ಊಹೆ ಸರಿಯಾಗಿದೆ.
ಅದೇ ರೀತಿಯಲ್ಲಿ ರಚನೆ ಉಂಟಾಗಿದೆ. ಈಗ ನಾವು ಉತ್ತರಗಳೊಂದಿಗೆ ಹೋಲಿಕೆ ಮಾಡಿ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಸಿ ಮತ್ತು ಡಿಗಳಲ್ಲಿ ಇವು ಕೆಳಮುಖವಾಗಿ ಹೊರಟಿವೆ. ಹಾಗಾಗಿ ಡಿ ಮತ್ತು ಸಿ ಮತ್ತು ಡಿಗಳು ತಪ್ಪಾಗುತ್ತೆ. ಉಳಿದಂತೆ ಅಂಶವನ್ನು ನೋಡಿದಾಗ ಈ ಎರಡನೇ ಬಾಣದ ಗುರುತು ಏನಿದೆ ನಮಗೆ ಕ್ರಾಸ್ ಆಗಿ ಕೆಳಮುಖವಾಗಿ ಚಲಿಸಬೇಕು. ಆದರೆ ಬಿ ನಲ್ಲಿ ನೋಡಿ, ಇದು ಮೇಲ್ಮುಖವಾಗಿ ಚಲಿಸ್ತಾ ಇದೆ. ಈ ಬಾಣದ ಗುರುತು ಬಿ ಕೂಡ ತಪ್ಪಾಗುತ್ತೆ. ಉಳಿದ ಆಪ್ಷನ್ ಯಾವ್ದು ನೋಡಿ, ಬಿ ತಪ್ಪಾಗಿದೆ, ಸಿ ತಪ್ಪಾಗಿದೆ, ಡಿ ತಪ್ಪಾಗಿದೆ, ಎ ಮಾತ್ರ ಬಾಕಿ ಉಳಿದಿದೆ. ಹಾಗಾಗಿ ಉಳಿದಂತ ಎ ಅನ್ನ ಹೋಲಿಕೆ ಮಾಡಿ ನೋಡಿದಾಗ ಉತ್ತರಕ್ಕೆ ಅದು ಸಾಮ್ಯತೆ ಅಥವಾ ಹೋಲಿಕೆಯನ್ನು ಹೊಂದಿದೆ, ಯಥಾ ರೀತಿ ಇದೆ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನಾವೀಗ ನೋಡೋಣ. ಮೂರನೇ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ನಮಗೆ ಮೊದಲು ಸಮಸ್ಯೆ ಆಕೃತಿಯನ್ನು ನಾವು ಗುರುತಿಸಬೇಕು. ಈ ಬಲಭಾಗದಲ್ಲಿ ಇಲ್ಲಿ ಕೊಡಲಾಗಿದೆ. ಇದು ದಿಸ್ ಇಸ್ ದ ಕ್ವಶನ್ ಅಥವಾ ಸಮಸ್ಯಾ ಆಕೃತಿ. ನಾವು ಪುನಃ ನೆನಪಿಸ್ಕೊಳ್ಳೋಣ. ಸಮಸ್ಯಾ ಆಕೃತಿ ಅಥವಾ ಸಮಸ್ಯಾ ಚಿತ್ರ. ಇದು ಈ ಸಮಸ್ಯಾ ಆಕೃತಿ ಏನಿದೆ ಇದಕ್ಕೆ ನಾವು ಕನ್ನಡಿ ಪ್ರತಿಬಿಂಬವನ್ನ ರಚನೆ ಮಾಡಬೇಕಾಗಿದೆ. ಕನ್ನಡಿ ಪ್ರತಿಬಿಂಬ ಇದನ್ನು ನಾವು ರಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಎರಡನೇ ಅಂಶ ಮುಖ್ಯವಾಗಿ ಕನ್ನಡಿಯನ್ನು ಎಲ್ಲಿ ಪ್ಲೇಸ್ ಮಾಡಲಾಗಿದೆ. XY ಬಹುತೇಕ ಎಲ್ಲ ಪ್ರಶ್ನೆಗಳಲ್ಲೂ ನಮಗೆ ಅದೇ ರೀತಿ ಇದೆ. ಇದು ಕನ್ನಡಿಯನ್ನು ಸೂಚಿಸುತ್ತೆ. XY ಅಕ್ಷದಲ್ಲಿ ನಮಗೆ ಕನ್ನಡಿ ಇಡಲಾಗಿದೆ. ಭಾಗ ನೋಡಿದಾಗ ಆಕೃತಿಯ ಬಲಭಾಗ, ಈಗ ನೋಡಿ ಈ ಆಕೃತಿ ಏನಿದೆ ಇದಕ್ಕೆ ಬಲಭಾಗದಲ್ಲಿದೆ ಕನ್ನಡಿ. ಈಗ ಮೊದಲನೇ ಹಂತವಾಗಿ ನಾವು ಮೊದಲಿಗೆ ಪ್ರಶ್ನೆಯನ್ನು ಕೆಳಗಡೆ ಯಥಾ ರೀತಿ ಬರ್ಕೊಳ್ಳೋಣ. ಇದು ಈ ರೀತಿ ಇದೆ. ಆಕೃತಿಯನ್ನು ನೋಡಿ, ಇದು ನಂಬರ್ 9 ಅನ್ನ ಸೂಚಿಸುತ್ತೆ. ನಂಬರ್ 9 ರೀತಿಯ ರಚನೆ ಇದೆ ಇದು. ನೆಕ್ಸ್ಟ್ ಕನ್ನಡಿಯನ್ನ ಇದರ ಬಲಭಾಗಕ್ಕೆ ಪ್ಲೇಸ್ಮೆಂಟ್ ಮಾಡೋಣ. ಈ ರೀತಿ ಪ್ಲೇಸ್ಮೆಂಟ್ ಆಗಿದೆ. ಬಹಳ ಸರಳ ಇದೆ, ಇಲ್ಲಿ ಯಾವುದೇ ಕಾಂಪ್ಲಿಕೇಟೆಡ್ ರಚನೆ ಅಲ್ಲ ಇದು. ಈಗ ನೋಡಿ 9 ನಾವು ಸಾಮಾನ್ಯವಾಗಿ ಈ ರೀತಿ ಬರೆದಾಗ 9 ಇರುತ್ತೆ. ಇದರ ವಿರುದ್ಧ ಭಾಗದಲ್ಲಿ ನಾವು ಬರೆದಾಗ ನೋಡಿ ಈ ರೀತಿ ಚೌಕ ಬಂದು ಈ ರೀತಿ ತಿರುಗಿದಂತ ಆಕೃತಿ ಬರುತ್ತೆ. ಇದರ ಕನ್ನಡಿ ಪ್ರತಿಬಿಂಬ ಇದಾಗಿರುತ್ತೆ. ಇಲ್ಲಿ ಪ್ಲೇಸ್ಮೆಂಟ್ ಮಾಡಲಾಗಿದ್ರೆ ಕನ್ನಡಿಯನ್ನ, ಒಂದು ವೇಳೆ ಕೆಳಗೆ ಮಾಡಿದ್ರೆ ಅದು ಬೇರೆ ತರನೇ ಬರ್ತಾ ಇತ್ತು. ಇಲ್ಲಿ ಏನಾದ್ರೂ ಪ್ಲೇಸ್ಮೆಂಟ್ ಮಾಡಲಾಗಿದ್ರೆ ನಮಗೆ ರಚನೆ ಏನಾಗ್ತಾ ಇತ್ತು, ಈ ರೀತಿ ರಚನೆ ಬರ್ತಾ ಇತ್ತು. ನಮ್ಗೆ ಇದು ಬೇಕಿಲ್ಲ, ಈ ರೀತಿಯ ರಚನೆ ಇರಬೇಕು. ರಚನೆಯನ್ನು ಈಗ ಮಾಡಿ ನೋಡೋಣ. ಹೌದು, ನಾವು ಅನ್ಕೊಂಡಂತೆ ಊಹೆಯಂತೆಯೇ ಈ ರಚನೆ ಬಂದಿದೆ. ಈ ರಚನೆಯನ್ನ ಉತ್ತರಗಳಲ್ಲಿ ಅಂದ್ರೆ ಆಪ್ಷನ್ಗಳಲ್ಲಿ ಹೋಲಿಕೆ ಮಾಡಿ ನೋಡೋಣ. ಈಗ ನೋಡಿ, ನಮ್ಗೆ ಈ ರಚನೆ ಏನಿದೆ ಈ ಭಾಗದಲ್ಲಿ ಬಂದಿಲ್ಲ. ಈ ರೀತಿ ರಚನೆ ಮೇಲ್ಭಾಗದಲ್ಲಿ ಹಿಂಗೆ ಚೌಕ ಬರಬೇಕು, ಇಲ್ಲಿ ಇಲ್ಲ, ಇಲ್ಲೂ ಕೂಡ ಇಲ್ಲ. ಈ ಮ್ಯಾಚ್ ಆಗ್ತಾ ಇಲ್ಲ ಎ ಮತ್ತು ಬಿಗಳು. ಉಳಿದಂತೆ ಮೇಲ್ಭಾಗದಲ್ಲೇನೋ ಇವೆ, ಆದರೆ ದಿಕ್ಕನ್ನು ನೋಡಿದಾಗ ಖಾಲಿ ಈ ಭಾಗದಲ್ಲಿ ನಮಗೆ ಏನಿದೆ ಕಟ್ಟಾಗಿದೆ. ಅದು ಈ ಭಾಗದಲ್ಲಿ ರೈನ್ ಬರದೆ ಇಲ್ಲಿ ಬರಬೇಕಿತ್ತು. ಸೊ ಡಿ ಕೂಡ ತಪ್ಪು. ಉಳಿದಂತೆ ಆಪ್ಷನ್ ಸಿ ಅನ್ನ ಪರಿಶೀಲನೆ ಮಾಡಿ ನೋಡಿದಾಗ ನಮಗೆ ನಮ್ಮ ಕನ್ನಡಿ ಪ್ರತಿಬಿಂಬದ ರಚನೆ ಮತ್ತು ಆಪ್ಷನ್ ಸಿ ಹೋಲಿಕೆ ಆಗ್ತಾ ಇವೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಂದು ನಾವು ಪರಿಗಣಿಸಬಹುದಾಗಿದೆ. ಮುಂದಿನ ಪ್ರಶ್ನೆಯನ್ನು ನಾವೀಗ ನೋಡೋಣ. 4ನೇ ಚಿತ್ರ. ಈ ಚಿತ್ರದಲ್ಲಿ ಮೊದಲು ನಾವು ಯಥಾ ರೀತಿಯಾಗಿ ಪ್ರಶ್ನೆಯನ್ನು ನೋಡಬೇಕು. ಎಂದ್ರೆ ಪ್ರಶ್ನೆ ಇದು, ದಿಸ್ ಈಸ್ ದ ಕ್ವಶನ್. ನಮಗೆ ಗೊತ್ತಿರಬೇಕು ಸಮಸ್ಯೆ ಆಕೃತಿ ಯಾವುದು ಅಂತ. ಈ ಸಮಸ್ಯೆ ಆಕೃತಿ ಏನಿದೆ ಇದನ್ನು ನಾವು ಕನ್ನಡಿ ಪ್ರತಿಬಿಂಬವನ್ನ ರಚಿಸಬೇಕು. ಅಂದ್ರೆ ಈ ಸಮಸ್ಯೆ ಆಕೃತಿಗೆ ಕನ್ನಡಿ ಪ್ರತಿಬಿಂಬವನ್ನ ರಚಿಸಬೇಕಾಗಿದೆ. ಸರಿ, ಆ ನಿಟ್ಟಿನಲ್ಲಿ XY, ಈ XY ಏನಿದೆ ಇದು ಕನ್ನಡಿಯನ್ನ ಸೂಚಿಸುತ್ತೆ. XY ಅಕ್ಷ ಅಥವಾ ಅಕ್ಷರ. ಇಲ್ಲಿ ನೋಡಿ ಯಾವ ಭಾಗದಲ್ಲಿ ಇದನ್ನು ಪ್ಲೇಸ್ಮೆಂಟ್ ಮಾಡಲಾಗಿದೆ, ರೈಟ್ ಸೈಡ್. ಯಾಕೆ ರೈಟ್ ಸೈಡ್ ಅಂದ್ರೆ ಇಲ್ಲಿ ನೋಡಿ ಆಕೃತಿಯ ಬಲಭಾಗ ಇದೆ ಇದು, ಹಾಗಾಗಿ ರೈಟ್ ಸೈಡ್ ನಲ್ಲಿ ಕನ್ನಡಿ ಪ್ಲೇಸ್ಮೆಂಟ್ ಆಗಿದೆ. ಇಲ್ಲಿ ಲೆಟರ್ಸ್ ಅನ್ನ ಕೊಡಲಾಗಿದೆ. ಭಾರತ್, ಹೆಚ್ಚು ಕಡಿಮೆ ಇದು BHART, ಭಾರತ್ ಅಕ್ಷರಗಳಿವೆ. ಬಹುತೇಕ ನಮಗೆ ಅಕ್ಷರಗಳೇ ಬರುತ್ತೆ. ನಾವು ಅಕ್ಷರಗಳನ್ನ ಪ್ರಾಕ್ಟೀಸ್ ಮಾಡೋದು ಒಳಿತು. ಎಲ್ಲ ABCDಗಳನ್ನ ಕನ್ನಡಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ರಚನೆ ನಮಗೆ ಬಹಳ ಸರಳ ಆಗುತ್ತೆ. ಮೊದಲನೇದಾಗಿ ಈಗ ನಾವು ಪರಿಹಾರ ಮಾಡೋ ಹಂತದಲ್ಲಿ, ಈ ಕನ್ನಡಿ ಪ್ರತಿಬಿಂಬದ ರಚನೆಯ ಹಂತದಲ್ಲಿ ಮೊದಲನೇ ಸ್ಟೆಪ್ ಆಗಿ ಈ ಆಕೃತಿಯನ್ನು ಕೆಳಗೆ ಯಥಾ ರೀತಿ ಬರ್ಕೊಳ್ಳೋಣ.
ಈ ರೀತಿ ಇದೆ. ಇದರ ಮುಂದೆ ನಾವೇನು ಮಾಡೋಣ, ಈಗ ಕನ್ನಡಿಯನ್ನು ಪ್ಲೇಸ್ಮೆಂಟ್ ಮಾಡೋಣ. ಬಲಭಾಗದಲ್ಲಿ ಪ್ಲೇಸ್ಮೆಂಟ್ ಕೂಡ ಮಾಡಿದ್ದೇವೆ. ಈಗ ಸ್ವಲ್ಪ ನೋಡಿ, ಇಲ್ಲಿ BHART, ಟಿ ಲಾಸ್ಟ್ನಲ್ಲಿದೆ ಮತ್ತು ಬಿ ಫಸ್ಟ್ನಲ್ಲಿದೆ. ಬಿ ಏನಿದೆ, ವಿ ಅಕ್ಷರ ನಮಗೆ ಇಲ್ಲಿ ರೈಟ್ ಸೈಡ್ನಲ್ಲಿದೆ, ರೈಟ್ ಎಂಡ್ನಲ್ಲಿ. ಟಿ ಅಕ್ಷರ ಏನಿದೆ ನಮಗೆ ಲೆಫ್ಟ್ ಎಂಡ್ನಲ್ಲಿ, ಇದು ರೈಟ್ ಎಂಡ್ ಟಿ, ಬಿ ಲೆಫ್ಟ್ ಎಂಡ್ನಲ್ಲಿದೆ. ಈಗ ಇದು ರಿವರ್ಸ್ ಆಗಬೇಕು, ಅಂದರೆ ಟಿ ನಮಗೆ ರೈಟ್ ಎಂಡ್ನಲ್ಲಿ ಬರಬೇಕು. ಈ ಇಮೇಜ್ನಲ್ಲಿ ರೈಟ್ ಎಂಡ್ನಲ್ಲಿ ಹೆಚ್ಚು ಕಡಿಮೆ ಟಿಯ ಮಿರರ್ ಇಮೇಜ್, ಟಿ ಬರಬೇಕು, ಮಿರರ್ ಇಮೇಜ್ ಇರಬೇಕು ಇದು. ಮತ್ತು ಬಿ ಏನಾಗಬೇಕು, ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ, ರೈಟ್ ಸೈಡ್ ಇದು, ಲೆಫ್ಟ್ ಸೈಡ್ ಇದಾಗುತ್ತೆ. ಈಗ ನಮಗೆ ಇಲ್ಲಿ ಬಿ ಬರಬೇಕು. ರಚನೆ ಮಾಡಿ ನೋಡೋಣ. ಟಿ ಮೊದಲು ಇಲ್ಲಿ ಬರುತ್ತೆ, ಅನಂತರ ಆರ್ ರಿವರ್ಸ್ ಆಗಿ ಬರಬೇಕು. ಆರ್ ಏನಿದೆ ಈ ರೀತಿ ರಚನೆ ಬರುತ್ತೆ. ಆರ್ ಎ ಅದೇ ರೀತಿ ಇರುತ್ತೆ, ವ್ಯತ್ಯಾಸ ಇರೋದಿಲ್ಲ. ಎಚ್ ಅದೇ ರೀತಿ ಇರುತ್ತೆ. ಬಿ ನಮಗೆ ಈ ರೀತಿಯಾಗಿ ಉಲ್ಟಾ ಬರಬೇಕು. ರಚನೆ ಮಾಡಿ ನೋಡೋಣ ಈಗ. ಹೌದು, ನಮ್ಮ ಊಹೆಯಂತೆ ಇದು ಬಂದಿದೆ ಅಕ್ಷರಗಳು. ಟಿ ಮತ್ತು ಟಿ ನಲ್ಲಿ ಈ ರೀತಿ ಕೆಳಭಾಗದಲ್ಲಿ ರಚನೆ ಇರೋದ್ರಿಂದ ಈ ರೀತಿ ಟಿ ನಮಗೆ ದೊರಕಿದೆ. ಈಗ ನಾವು ಉತ್ತರಗಳೊಂದಿಗೆ ಹೋಲಿಕೆ ಮಾಡಿ ನೋಡೋಣ. ಫಸ್ಟ್ನೇ ಅಕ್ಷರದಲ್ಲಿ ಟಿ ಇರಬೇಕು, ಎಲ್ಲದರಲ್ಲಿ ಇದೆ. ಆದರೆ ಬಿ ನಲ್ಲಿ ನೋಡಿ, ಅದು ರಿವರ್ಸ್ ಟಿ ಇದೆ. ಟಿ ನಲ್ಲಿ ಈ ರೀತಿ ಬದಲಾವಣೆ ಕಾಣಬಾರ್ದು, ಅದು ಅದೇ ರೀತಿಯಲ್ಲೇ ಬರಬೇಕು. ಮಿರರ್ ಇಮೇಜ್ ಅಲ್ಲಿ ಕೂಡ ಈ ರೀತಿ ಇಲ್ಲ, ಬಿ ತಪ್ಪು. ಉಳಿದಂತೆ ಎರಡನೇ ಅಕ್ಷರ ಆರ್ ಏನಿದೆ ರಿವರ್ಸಲ್ ಬರಬೇಕು. ಇಲ್ಲಿ ನೋಡಿ, ಈಗ ನಮಗೆ ಆರ್ ನೇರವಾಗಿಯೇ ಬಂದಿದೆ, ಇಲ್ಲಿ ಇದು ತಪ್ಪು. ಇಲ್ಲಿ ಕೂಡ ಆರ್ ನೇರವಾಗಿ ಇದೆ, ಇಲ್ಲಿ ಬದಲಾವಣೆ ಆಗಿಲ್ಲ, ತಪ್ಪು. ಉಳಿದ ಆಪ್ಷನ್ ಯಾವುದು ನೋಡಿ, ಎ ಬಿ ಸಿಗಳು ಕ್ಯಾನ್ಸಲ್ ಆಗಿ ಡಿ ಉಳಿದಿದೆ. ಡಿ ಮತ್ತು ನಾವು ಕನ್ನಡಿ ಪ್ರತಿಬಿಂಬ ಏನೋ ರಚನೆ ಮಾಡಿದ್ದೇವೆ ಅದು ಸಂಪೂರ್ಣ ಹೋಲಿಕೆ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನಾವೀಗ ನೋಡೋಣ. 5ನೇ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ನಮಗೆ ಮೊದಲು ಕ್ವಶನ್ ಯಾವುದು ಅಂತ ನೋಡಬೇಕು. ದಿಸ್ ಇಸ್ ದ ಕ್ವಶನ್, ಅಂದ್ರೆ ಸಮಸ್ಯೆ ಆಕೃತಿ ಇದು. ಅದಾದ ನಂತರ ನಾವು ಎರಡನೇ ಅಂಶವಾಗಿ XY ಅಂದ್ರೆ ಕನ್ನಡಿಯನ್ನ ಎಲ್ಲಿಡಲಾಗಿದೆ, XY ಕನ್ನಡಿಯನ್ನ ರೈಟ್ ಸೈಡ್ ನಲ್ಲಿ ಪ್ಲೇಸ್ ಮಾಡಲಾಗಿದೆ. ರೈಟ್ ಸೈಡ್ ಟು ವಾಟ್, ರೈಟ್ ಸೈಡ್ ಟು ಮಿರರ್ ಕ್ವಶನ್ ಇಮೇಜ್ ಅಥವಾ ಸಮಸ್ಯೆ ಆಕೃತಿಯ ರೈಟ್ ಸೈಡ್ ನಲ್ಲಿ ಕನ್ನಡಿ ಇದೆ, ನೋಡಬಹುದು ನೀವು. ಈಗ ಮೊದಲನೇ ಹಂತವಾಗಿ ಕನ್ನಡಿ ಪ್ರತಿಬಿಂಬ ರಚನೆ ಮಾಡುವ ಮೊದಲನೇ ಹಂತವಾಗಿ ನಾವು ಕೆಳಗಡೆ ಈ ಆಕೃತಿಯನ್ನ ಯಥಾ ರೀತಿ ಬರ್ಕೊಳ್ಳೋಣ. ಯಥಾ ರೀತಿ ಬರೆದಿದ್ದೇವೆ. ನಂತರ ಕನ್ನಡಿಯನ್ನ ಬಲಭಾಗದಲ್ಲಿ ಪ್ಲೇಸ್ ಮಾಡಲಾಗಿದೆ. ನಾವು ಕೂಡ ಇಲ್ಲಿ ಬಲಭಾಗದಲ್ಲಿ ಕನ್ನಡಿಯನ್ನ ಈಗ ಪ್ಲೇಸ್ ಮಾಡೋಣ. ಈ ರೀತಿ XY ಕನ್ನಡಿ ಕೂಡ ನಾವಿಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದೇವೆ. ಈಗ ಇದು ಕ್ವಶನ್ ಆಕೃತಿ ಏನಿದೆ, ಕ್ವಶನ್ ಅಥವಾ ಸಮಸ್ಯೆ ಆಕೃತಿ ಏನಿದೆ, ಇದನ್ನು ನಾವು ಕನ್ನಡಿ ಪ್ರತಿಬಿಂಬವಾಗಿ ಬರಿಬೇಕಾಗಿದೆ. ಈಗ ರಚನೆಯನ್ನು ನಾವು ಮಾಡಿದಾಗ ಯಾವ ರೀತಿ ರಚನೆ ಬರುತ್ತೆ ಅನ್ನೋದನ್ನ ಊಹೆ ಮಾಡಿ ನೋಡಿದಾಗ ನಮಗೆ ಈ ಭಾಗದಲ್ಲಿ ಏನಿದೆ ರೇಖೆ, ಅದು ತ್ರಿಭುಜದ ರೇಖೆ ಏನಿತ್ತು ಈ ರೀತಿ ಹೋಗುತ್ತೆ, ಹೋಗಿ ಮತ್ತು ಈ ತುದಿ ಇಲ್ಲಿ ಬರುತ್ತೆ ಮತ್ತು ಈ ತುದಿ ಏನಿತ್ತು ಅದು ಈ ರೀತಿಯಾಗಿ ರಚನೆ ಬರುತ್ತೆ ಹೆಚ್ಚು ಕಡಿಮೆ. ಮತ್ತು ಒಳಗಡೆ ಪ್ಲಸ್ ಇದ್ದದ್ದು, ಈ ಭಾಗದಲ್ಲಿ ವೃತ್ತ ಇದ್ದದ್ದು ಇಲ್ಲಿ ಬರುತ್ತೆ ವೃತ್ತ, ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಇಂಟು ಬರುತ್ತೆ. ಈ ರಚನೆಯನ್ನು ನಾವು ಮಾಡಿ ನೋಡೋಣ. ಹೌದು, ನಮ್ಮ ಊಹೆಯಂತೆಯೇ ಈ ರಚನೆ ಉಂಟಾಗಿದೆ. ನಾವು ಅಷ್ಟು ನೀಟಾಗಿ ಬರಿದೇ ಹೋದ್ರೂ ಕೂಡ ಆಕೃತಿಯನ್ನ ಹೋಲುವಂತ ರಚನೆಯನ್ನು ನಾವು ಊಹೆ ಮಾಡಿದ್ದೇವೆ. ಈಗ ನೋಡಿ, ಈಗ ನಾವು ಉತ್ತರಗಳಲ್ಲಿ ಇದನ್ನು ಹುಡುಕಬೇಕು. ಕನ್ನಡಿ ಪ್ರತಿಬಿಂಬವನ್ನ ಕೆಳಭಾಗದಲ್ಲಿ ಏನಿದೆ, ಈ ಭಾಗದಲ್ಲಿ ರಚನೆ, ಈ ಭಾಗದಲ್ಲಿ ಇಂಟು ಇರುವಂತದ್ದನ್ನು ನೋಡಿ, ಒಂದೇ ಆಕೃತಿಯಲ್ಲಿದೆ ಬಿ ನಲ್ಲಿ, ಎ ನಲ್ಲಿ ಇಲ್ಲ, ಇಲ್ಲಿ ಪ್ಲಸ್ ಇದೆ, ತಪ್ಪು. ಇದು ಇಮೇಜ್ ತಪ್ಪಿದೆ. ನಮಗೆ ಈ ಭಾಗದಲ್ಲಿ ಈ ರೀತಿ ತ್ರಿಭುಜ ಬರಬೇಕು, ಇಲ್ಲಿ ಇಂಟು ಬರಬೇಕು, ಬಂದಿಲ್ಲ, ತಪ್ಪು. ಇಲ್ಲಿ ಪ್ಲಸ್ ಬಂದಿದೆ, ತಪ್ಪು. ಎ ಸಿ ಡಿ ಗಳು ಕ್ಯಾನ್ಸಲ್ ಆಗಿವೆ. ಉಳಿದ ಆಪ್ಷನ್ ಯಾವುದು, ಬಿ. ಅದು ಉತ್ತರ ರಚನೆ ಅಂದ್ರೆ ನಮ್ಮ ಕನ್ನಡಿ ಪ್ರತಿಬಿಂಬದ ರಚನೆಯೊಂದಿಗೆ ಸಂಪೂರ್ಣವಾದ ಹೋಲಿಕೆಯನ್ನು ಹೊಂದಿದೆ. ನಾವು ಗಮನಿಸಬಹುದು, ಹೋಲಿಕೆ ಇದೆ ಇಲ್ಲಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಂದು ನಾವು ಪರಿಗಣಿಸಬಹುದಾಗಿದೆ.
ಮುಂದಿನ ಪ್ರಶ್ನೆಯನ್ನು ನಾವೀಗ ನೋಡೋಣ. 6ನೇ ಪ್ರಶ್ನೆ ಈಗ ನಮಗೆ ಬಂದಿದೆ. ಪ್ರಶ್ನೆಯಲ್ಲಿ ನಮಗೆ ಕ್ವಶನ್ ಅಂದರೆ ಸಮಸ್ಯೆ ಆಕೃತಿ ಯಾವುದು ನೋಡಿ, ಇದು ಸಮಸ್ಯೆ ಆಕೃತಿ ಬಲಭಾಗದಲ್ಲಿ ಕೊಡಲಾಗಿದೆ. ಯಥಾ ರೀತಿಯಾಗಿ ಇರುತ್ತೆ ಇದು, ಆದರೂ ನಾವು ಒಂದ್ಸಲ ನೋಡಬೇಕು ಇದನ್ನು. ಸಮಸ್ಯೆ ಆಕೃತಿ ಇದು. ಇಲ್ಲಿ PL ರಚನೆಯನ್ನು ಕೊಡಲಾಗಿದೆ, ಅಕ್ಷರಗಳಲ್ಲಿದೆ. ನಂತರ ಎರಡನೇ ಅಂಶವಾಗಿ XY, X ಇಲ್ಲಿದೆ, Y ಇಲ್ಲಿದೆ. ಅಂದರೆ ಇದು ಏನಿದೆ ನಮಗೆ ಈ ರೀತಿ ಒಂದು ರಚನೆ ಬಂದಿದೆಯಲ್ಲ, ಇದು ಕನ್ನಡಿಯ ಪ್ರತಿರೂಪ ಅಥವಾ ಚಿಹ್ನೆ ಆಗಿರುತ್ತೆ. ಅಂದರೆ ಕನ್ನಡಿಯನ್ನ ಆಕೃತಿ, ಈ ಆಕೃತಿಯ ಬಲಭಾಗ ಇದು ರೈಟ್ ಸೈಡ್, ದಿಸ್ ಈಸ್ ಲೆಫ್ಟ್ ಸೈಡ್ ಟು ದಿ ಇಮೇಜ್ ಅಥವಾ ಕ್ವಶನ್. ನಾವೀಗ ರೈಟ್ ಸೈಡ್ನಲ್ಲಿ ಕನ್ನಡಿಯನ್ನ ಪ್ಲೇಸ್ ಮಾಡಿರೋ ಅನ್ನು ಗಮನಿಸಬಹುದು ಅಥವಾ ಪರಿಶೀಲನೆ ಮಾಡಬಹುದು. ನಂತರ ಮೊದಲನೇ ಹಂತವಾಗಿ ನಾವು ಪ್ರಶ್ನೆಯನ್ನ ಯಥಾ ರೀತಿಯಾಗಿ ಕೆಳಭಾಗದಲ್ಲಿ ಬರೆದುಕೊಳ್ಳೋಣ. ಪ್ರಶ್ನೆಯನ್ನು ನಾವು ಬರೆದುಕೊಂಡಿದ್ದೇವೆ, ಹೋಲಿಕೆ ಮಾಡಿ ನೋಡಿ, ಎರಡು ಒಂದೇ ರೀತಿ ರಚನೆ ನಾವು ಇಲ್ಲಿ ಮಾಡಿದ್ದೇವೆ. ಈಗ XY ಅಂದರೆ ಕನ್ನಡಿಯನ್ನ ನಾವಿಲ್ಲಿ ಪ್ಲೇಸ್ ಮಾಡಬೇಕು. ಆಕೃತಿಯ ಬಲಭಾಗದಲ್ಲಿದೆ ನೋಡಿ, ಇಲ್ಲಿ ಆಕೃತಿಯ ಬಲಭಾಗದಲ್ಲಿದೆ. ಹಾಗಾಗಿ ನಾವು ಆಕೃತಿಯ ಬಲಭಾಗದಲ್ಲಿ ಕನ್ನಡಿಯನ್ನ ಪ್ಲೇಸ್ ಮಾಡೋಣ. ಈಗ ಮಾಡಿದ್ದೇವೆ, XY ಅನ್ನು ನಾವು ಇಲ್ಲಿ ಪ್ಲೇಸ್ಮೆಂಟ್ ಸಹ ಮಾಡಿದ್ದೇವೆ. ಈಗ ಎರಡನೇ ಹಂತವಾಗಿ ನಾವು ಈ ಸಮಸ್ಯೆ ಆಕೃತಿ ಏನಿದೆ ಇದರ ಕನ್ನಡಿ ಚಿತ್ರವನ್ನು ನಾವಿಲ್ಲಿ ಬರಿಬೇಕು ಅಥವಾ ರಚನೆ ಮಾಡಬೇಕು. ಮೊದಲು ಊಹೆ ಮಾಡಿ ನೋಡೋಣ ಯಾವ ರೀತಿ ಬರ್ಬೋದು. ಈ L ಶೇಪ್ ಏನಿದೆ ಅದು ನಮಗೆ ಮೊದಲು ಬರಬೇಕು. ಇಲ್ಲಿ ಈ ರೀತಿ ಒಂದು ರಚನೆ ಬಂದು L ರೀತಿಯ ರಚನೆ ನಮಗಿಲ್ಲಿ ಉಂಟಾಗಬೇಕು. ಆ ನಂತರ L ಕೂಡ ಉಲ್ಟಾ ರೀತಿಯಲ್ಲಿ ಮಿರರ್ ಇಮೇಜ್ ನಲ್ಲಿ ಈ ರೀತಿ ಬರುತ್ತೆ ನೋಡಿ. P ಏನಿದೆ ಈ ದಿಕ್ಕಿನಲ್ಲಿ ಈ ರೀತಿ ಬೆಂಡ್ ಆಗಿರುವಂತ P ಏನಿದೆ ಈ ರೀತಿಯಲ್ಲಿ ಬೆಂಡ್ ಆಗಿರುತ್ತೆ. ಸೊ ಅದನ್ನು ಕೂಡ ರಚನೆ ಮಾಡಿದಾಗ ನಮಗೆ P ಏನಿದೆ ಈ ರೀತಿಯಾದ ರಚನೆಯನ್ನ ಹೋಲ್ತಾ ಇರುವಂತೆ ರಚನೆ ಆಗುತ್ತೆ ನೋಡಿ. ಈಗ ಇದನ್ನು ನಾವು ತೆಗೆದುಕೊಂಡ್ರೆ ರೆಫರೆನ್ಸ್ ಅಂತ P ಹೆಚ್ಚು ಕಡಿಮೆ ಈ ರೀತಿಯಾಗಿ ನಮಗೆ ದೊರಕಿರುತ್ತೆ. ಈಗ ರಚನೆ ಮಾಡಿ ನೋಡೋಣ. ಹೌದು, ನಮಗೆ ಅದೇ ರೀತಿಯಾದಂಥ ರಚನೆ ಇಲ್ಲಿ ಮಿರರ್ ಇಮೇಜ್ ನಲ್ಲಿ ದೊರಕಿದೆ. ಹೌದು, ಈ ರಚನೆಯನ್ನ ಚಿತ್ರಗಳಲ್ಲಿ ಹೋಲಿಕೆ ಮಾಡಿ ನೋಡೋಣ. ಆಪ್ಷನ್ ಮೊದಲನೇದಾಗಿ ನಾವು L ಅನ್ನ ರೆಫರೆನ್ಸ್ ತಗೊಂಡೋಣ. L ಈ ರೀತಿಯ ರಚನೆ ಎಲ್ಲಿದೆ ನೋಡಿ, ಮೊದಲಿಗೆ ಬರಬೇಕು, ಆಮೇಲೆ P ಆಮೇಲೆ ಬರಬೇಕು. ಇಲ್ಲಿ D ನಲ್ಲಿ ಬಂದಿಲ್ಲ, ಇದು ನೇರವಾಗಿ ಕ್ಯಾನ್ಸಲ್ ಆಗುತ್ತೆ. ಮತ್ತು C ನಲ್ಲಿ L ಕೆಳಭಾಗದಲ್ಲಿ ಈ ರೀತಿ ಆಗಿರ್ಬೇಕು, ಆದ್ರೆ ಇದು ಈ ರೀತಿ ಇದೆ C ನಲ್ಲಿ, ಇಲ್ಲಿ ನೋಡ್ಬೋದು, ಇದು ಕೂಡ ತಪ್ಪಾಗುತ್ತೆ. B ನಲ್ಲಿ ನಮ್ಮ ರಚನೆ ಅಂತಿದೆ, A ಕೂಡ ಕ್ಯಾನ್ಸಲ್ ಆಗುತ್ತೆ, ಯಾಕಂದ್ರೆ ಮೊದಲಿಗೆ ನಾವು L ಅನ್ನ ಬರಬೇಕು, ಆಮೇಲೆ P ರೀತಿಯ ರಚನೆ ಈ ರೀತಿ ಉಲ್ಟಾ ಬರಬೇಕು, ಅದು Q ರೀತಿಯಲ್ಲಿ. ಹಾಗಾಗಿ ಇದು ಕೂಡ ನಮಗೆ ತಪ್ಪಾಗುತ್ತೆ. ಉಳಿದ ಆಪ್ಷನ್ B ಅನ್ನ ಹೋಲಿಕೆ ಮಾಡಿ ನೋಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ B ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನಾವೀಗ ನೋಡೋಣ. 7ನೇ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ನಮಗೆ ಮೊದಲು ಈ ಪ್ರಶ್ನೆಯಲ್ಲಿ ನಾವು ಸಮಸ್ಯೆ ಆಕೃತಿಯನ್ನು ನಾವು ಮೊದಲು ಗುರುತಿಸಬೇಕು. ದಿಸ್ ಈಸ್ ಎ ಕ್ವಶನ್ ಇಮೇಜ್ ಅಥವಾ ಸಮಸ್ಯೆ ಆಕೃತಿ. ನಂತರ ಎರಡನೇ ಅಂಶ ನಾವಿಲ್ಲಿ ಗಮನಿಸಬೇಕಾಗಿದ್ದು ಅಥವಾ ಪರಿಶೀಲನೆ ಮಾಡಬೇಕಾಗಿದ್ದು XY ಏನಿದೆ ಈ ಭಾಗದಲ್ಲಿದೆ. ಬಹುತೇಕ ಎಲ್ಲ XYಗಳು ಕೂಡ ನಾವು ಇದೇ ರೀತಿಯಾಗಿ ಇರೋದನ್ನ ಗಮನಿಸಿದ್ದೇವೆ ಎಲ್ಲ ಪ್ರಶ್ನೆಗಳಲ್ಲಿ ಇದುವರೆಗೆ ಸಾಲ್ವ್ ಮಾಡಿರೋದ್ರಲ್ಲಿ. ಈ XY ಯಾವ ಭಾಗದಲ್ಲಿದೆ ನೋಡಿ, ರೈಟ್, ದಿಸ್ ಈಸ್ ಲೆಫ್ಟ್ ಸೈಡ್ ಟು ದಿ ಯಾವುದಿದು ಲೆಫ್ಟ್ ಸೈಡ್ ಟು ದಿ ಇಮೇಜ್ ಅಥವಾ ಸಮಸ್ಯೆ ಆಕೃತಿಯ ಎಡಭಾಗ ಇದೆ, ಇದು ನಾವು ಬಲಭಾಗ ಆಗುತ್ತೆ, ರೈಟ್ ಸೈಡ್. ಈ ರೈಟ್ ಸೈಡ್ ನಲ್ಲಿ ನಾವು ಪ್ಲೇಸ್ಮೆಂಟ್ ಮಾಡಿದ್ದೇವೆ ಕನ್ನಡಿಯನ್ನ. ಈಗ ಮೊದಲನೇ ಹಂತವಾಗಿ ಆಕೃತಿಯನ್ನ ಕೆಳಗಡೆ ಪುನರ್ರಚನೆ ಮಾಡಿಕೊಳ್ಳೋಣ. ಆಕೃತಿ ಮೂಡಿ ಬಂದಿದೆ, ಯಥಾ ರೀತಿ ಇದೆ ನೋಡಿ. ನೆಕ್ಸ್ಟ್ ಕನ್ನಡಿಯನ್ನು ನಾವು ಬಲಭಾಗದಲ್ಲಿ ಸಮಸ್ಯೆ ಆಕೃತಿಯ ಬಲಭಾಗದಲ್ಲಿ ಪ್ಲೇಸ್ಮೆಂಟ್ ಮಾಡಿದಂತೆ ಇಲ್ಲಿ ಮಾಡೋಣ. ಹೌದು, XY ಅನ್ನು ನಾವು ಬಲಭಾಗಕ್ಕೆ ಇರಿಸಿಕೊಂಡಿದ್ದೇವೆ. ಈಗ ನಾವು ಮುಂದಿನ ಹಂತವಾಗಿ ಈ ತ್ರಿಭುಜದ ಅಂದ್ರೆ ನಾವಿಲ್ಲೇನು ತ್ರಿಭುಜದ ರಚನೆ ಇದೆ, ಒಳಗಡೆ ಕೆಲವು 6, 9, EF ಅಂತ ರಚನೆಗಳಿದೆ, ಇದನ್ನು ನಾವು ಕನ್ನಡಿ ಪ್ರತಿಬಿಂಬವಾಗಿ ಬರೀಬೇಕು. ತ್ರಿಭುಜ ಏನಿದೆ ಮೇಲ್ಮುಖವಾಗಿದೆ, ಇದು ಬಲಭಾಗಕ್ಕೆ ಇರೋದ್ರಿಂದ ಮೇಲ್ಮುಖ ತ್ರಿಭುಜವೇ ನಮಗೆ ರಚನೆ ಆಗುತ್ತೆ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಒಂದು ವೇಳೆ
ಕೆಳಭಾಗದಲ್ಲಿ ಈ ರೀತಿಯಾಗಿ ಇಟ್ಟಿದ್ರೆ, ಕ್ವಶನ್ ಕೆಳಗಡೆ ಇಟ್ಟಿದ್ರೆ ಆಗ ತ್ರಿಭುಜ ಈ ರೀತಿ ಬರ್ತಾ ಇತ್ತು. ನಮಗಿದು ಈಗ ಅನವಸರ, ಇದು ಬೇಡ. ಇಲ್ಲಿ ತ್ರಿಭುಜ ಈ ರೀತಿ ಬಂದಿದೆ. ಈಗ ಇಂಟು ಮಾರ್ಕ್ಗಳೇನಿವೆ ಅವು ಎರಡು, ಒಂದು ಈ ದಿಕ್ಕಿಂದು ಈ ದಿಕ್ಕಿಗೆ, ಈ ದಿಕ್ಕಿನಿಂದ ಈ ದಿಕ್ಕಿಗೆ ಈ ರೀತಿ ಬರುತ್ತೆ. ನಂತರ ಇಲ್ಲಿ 6 ಇದ್ದಂಥದ್ದು ಇದು ರೊಟೇಟ್ ಆಗಿರುತ್ತೆ. ನಾವಿಲ್ಲಿ ನೋಡ್ಬೋದು 6 ಈ ರೀತಿ ಬರಬೇಕು. 9 ಏನಿದೆ ಅದು ಕೂಡ ನಮಗೆ ಈ ರೀತಿ ಬರಬೇಕು. ಈ ಇದ್ದಂಥದ್ದು ಈ ರೀತಿ ಉಲ್ಟಾ ಬರಬೇಕು. ಎಫ್ ಕೂಡ ನಮಗೇನಾಗಬೇಕು, ಇಲ್ಲಿ ಎಫ್ ಬರಬೇಕು ನಮಗೆ. ಆ್ಯಕ್ಚುಲಿ ಎಫ್ ಉಲ್ಟಾ ಬರಬೇಕು ಮತ್ತು ಇ ಏನು ಬರಬೇಕು, ಈ ರೀತಿ ಉಲ್ಟಾ ರಚನೆ ಬರಬೇಕು. ಈಗ ರಚನೆ ಮಾಡಿ ನೋಡಿದಾಗ ನಮಗೆ ಪೂರ್ಣವಾಗಿ ಗೊತ್ತಾಗುತ್ತೆ. ಉತ್ತರ ರಚನೆ ಆಗ್ತಾ ಇದೆ. ಈಗ ನಮಗೆ ದೊರಕಿದೆ. ಇಲ್ಲಿ ಎಫ್ ಈ ರೀತಿ ಉಲ್ಟಾ ಇದೆ ಮತ್ತು ಇಲ್ಲಿದೆ 6 ಉಲ್ಟಾ ಆಗಿದೆ, 9 ಕೂಡ ಉಲ್ಟಾ ಆಗಿದೆ. ಇಲ್ಲಿ ಈ ರೀತಿ ರಚನೆಗಳು ಉಂಟಾಗಿರೋದು ನಾವು ಗಮನಿಸ್ಬೋದು. ಊಹೆ ಸರಿಯಾಗಿದೆ. ಈಗ ನಾವು ಉತ್ತರದೊಂದಿಗೆ ಹೋಲಿಕೆ ಮಾಡಿ ನೋಡಬೇಕು. ನೋಡಿ, ಮೊದಲನೇದಾಗಿ ನಾವು ಎ ಅನ್ನು ತೆಗೆದುಕೊಳ್ಳೋಣ. ಇಲ್ಲಿ ಎಫ್ ತಿರುಗಿರಬೇಕು, ತಿರುಗಿಲ್ಲ. ಇ ಕೂಡ ತಿರುಗಿಲ್ಲ. ಯಾವ ಆಕೃತಿಗಳು ಕೂಡ ತಿರುಗಿಲ್ಲ, ಎಫ್ ಇ. ಸೊ ಇದು ತಪ್ಪು. ಎರಡನೇದಾಗಿ ನಾವು ಯಾವ ಆಪ್ಷನ್ ನೋಡೋಣ, ಸಿ ಅನ್ನು ನೋಡೋಣ. ಇಲ್ಲಿ ಕೂಡ ಎಫ್ ತಿರುಗಿಲ್ಲ, ಇ ತಿರುಗಿಲ್ಲ, ತಪ್ಪಾಗುತ್ತೆ. ಡಿ ನಲ್ಲಿ ತಿರುಗಿದೆ, ಇ ತಿರುಗಿದೆ, ಆದರೆ 6 ಮತ್ತು 9 ಅದೇ ರೀತಿಯಾಗಿವೆ. ಇಲ್ಲಿ ಇದು ತಿರುಗಿರೋ ಆಕೃತಿ ಬರಬೇಕು, ಅಂದರೆ ಬದಲಾಗಿರ್ಬೇಕು, ಇದು ತಪ್ಪಾಗುತ್ತೆ. ಡಿ ಕೂಡ. ಉಳಿದ ಆಪ್ಷನ್ ಯಾವುದು, ನಮಗೆ ಬಿ ಬಾಕಿ ಇದೆ. ಈಗ ಡಿ ಕೂಡ ಕ್ಯಾನ್ಸಲ್ ಆಗಿ ಬಿ ಬಾಕಿ ಇದೆ, ಅದನ್ನು ನೋಡೋಣ. ಉತ್ತರ ಮತ್ತು ಆಪ್ಷನ್ ಬಿ ಮತ್ತು ನಮ್ಮ ಕನ್ನಡಿ ಪ್ರತಿಬಿಂಬ ಹೋಲಿಕೆ ಆಗ್ತಾ ಇವೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನಾವೀಗ ನೋಡೋಣ. 8ನೇ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ನಮಗೆ ಮೊದಲನೇದಾಗಿ ಏನು ಗುರುತಿಸಬೇಕು, ಸಮಸ್ಯೆ ಆಕೃತಿ. ಇದು ಕ್ವಶನ್, ಅಂದರೆ ಸಮಸ್ಯೆ ಆಕೃತಿ ಇದು. ಈ ಆಕೃತಿಗೆ ನಾವು ಕನ್ನಡಿ ಪ್ರತಿಬಿಂಬವನ್ನು ರಚನೆ ಮಾಡಬೇಕಾಗಿದೆ. ಎರಡನೇ ಅಂಶ ಏನು ನಾವು ಗಮನಿಸಬೇಕಾಗಿರೋದು, ಎಕ್ಸ್ ವೈ. ಎಕ್ಸ್ ಇಲ್ಲಿದೆ, ವೈ ಅನ್ನು ಇಲ್ಲಿ ಪ್ಲೇಸ್ ಮಾಡಲಾಗಿದೆ. ಅಂದರೆ ಇದು ರೀತಿ ರಚನೆ ಏನಿದೆ ಇದು ಕನ್ನಡಿಯ ಪ್ರತಿರೂಪ, ಅಂದರೆ ಕನ್ನಡಿಯನ್ನು ಸೂಚಿಸುತ್ತೆ. ಹಾಗಾಗಿ ನೋಡಿ ಯಾವ ಭಾಗದಲ್ಲಿ ಕೊಡಲಾಗಿದೆ ಕನ್ನಡಿ, ದಿಸ್ ಟೈಪ್, ಅಂದರೆ ರೈಟ್ ಸೈಡ್ನಲ್ಲಿದೆ ಆಕೃತಿ. ಸಮಸ್ಯೆ ಆಕೃತಿಯ ರೈಟ್ ಸೈಡ್ನಲ್ಲಿ ನಮಗೆ ಕನ್ನಡಿಯನ್ನು ಪ್ಲೇಸ್ ಮಾಡಲಾಗಿದೆ. ನಾವೀಗ ಕನ್ನಡಿ ಪ್ರತಿಬಿಂಬವನ್ನು ರಚನೆ ಮಾಡಬೇಕು ಈ ಆಕೃತಿಗೆ, ಸಮಸ್ಯೆ ಆಕೃತಿಗೆ. ಮೊದಲನೇ ಹಂತವಾಗಿ ಈ ಆಕೃತಿಯನ್ನು ಯಥಾವತ್ತಾಗಿ ಕೆಳಗೆ ಬರೆದುಕೊಳ್ಳೋಣ. ಆಕೃತಿ ಈ ರೀತಿ ಇದೆ. ಈ ಆಕೃತಿಯನ್ನು ನಾವು ಕನ್ನಡಿ ಪ್ರತಿಬಿಂಬ ರಚನೆ ಮಾಡೋದಕ್ಕೆ ಮೊದಲು ಕನ್ನಡಿಯನ್ನು ಪ್ಲೇಸ್ ಮಾಡಬೇಕು. ಕನ್ನಡಿ ಯಾವ ಭಾಗದಲ್ಲಿದೆ ಅನ್ನೋದನ್ನು ನೋಡಿ, ಬಲಭಾಗದಲ್ಲಿದೆ. ನಾವೀಗ ಪ್ಲೇಸ್ಮೆಂಟ್ ಮಾಡಿದ್ದೇವೆ. ಈಗ ಎರಡನೇ ಹಂತವಾಗಿ ನಾವು ಇದರ ಕನ್ನಡಿ ಪ್ರತಿಬಿಂಬ ಚಿತ್ರವನ್ನು ರಚಿಸಬೇಕು. ಈ ರೀತಿ ವೃತ್ತ ಇಲ್ಲಿ ಬಂದು ರೇಖೆ ಏನಿದೆ ಅದು ಈ ರೀತಿ ಬಾಗಿರಬೇಕು, ಈ ರೀತಿ ರಚನೆ ಬಂದಿರಬೇಕು. ಮತ್ತು ಇಂಟು ಏನಿದೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಲೈನ್ ಮೊದಲು ಬಾಕ್ಸ್ ಹಾಕಬೇಕು. ಬಾಕ್ಸನ್ನು ನಾವೀಗ ರಚನೆ ಮಾಡಿ ನೋಡೋಣ. ಬಾಕ್ಸ್ ಅದೇ ರೀತಿ ಇರುತ್ತೆ. ಇಂಟು ಏನಿದೆ ಅದು ಅದೇ ರೀತಿ ಇರುತ್ತೆ. ಈ ರೀತಿ ಬಂದಿರುವಂತಹ ಬಾಣದ ಗುರುತು ಏನಿದೆ ಈ ರೀತಿ ಇದ್ದದ್ದು ಕನ್ನಡದಲ್ಲಿ ಈ ರೀತಿ ಆಗುತ್ತೆ. ಅದನ್ನು ರಚನೆ ಮಾಡಿ ನೋಡೋಣ. ಈಗ ಉತ್ತರವನ್ನು ನಾವು ಇಲ್ಲಿ ರಚನೆ ಮಾಡಿ ನೋಡೋಣ. ನಮ್ಮ ಊಹೆಯಂತೆ ಇದೆಯೋ ಇಲ್ವೋ ಗೊತ್ತಾಗುತ್ತೆ. ಹೌದು, ನಾವು ಊಹೆ ಮಾಡಿದಂತೆ ನಮ್ಮ ರಚನೆಯಲ್ಲಿ ಬಂದಿದೆ. ಈಗ ನಾವು ಇದನ್ನು ಹೋಲಿಕೆ ಮಾಡಿ ನೋಡೋಣ. ಹೋಲಿಕೆ ಆಪ್ಷನ್ಗಳೊಂದಿಗೆ ನೋಡೋಣ ಹೋಲಿಕೆಯನ್ನು. ಈಗ ಮೊದಲನೇದಾಗಿ ನಾವು ಆಪ್ಷನ್ ಎ ಅನ್ನು ನೋಡೋಣ. ಬಾಣದ ಗುರುತು ನಮಗೆ ಅಂದರೆ ಒಂದು ರೇಖೆ ಈ ರೀತಿ ಬರಬೇಕಾಗಿತ್ತು, ವೃತ್ತವನ್ನು ಹೊಂದಿರೋದು ಇಲ್ಲಿಲ್ಲ, ತಪ್ಪಾಗುತ್ತೆ. ಎರಡನೇದಾಗಿ ನಾವು ಆಪ್ಷನ್ ಸಿ ಯಲ್ಲೂ ಕೂಡ ಅದೇ, ಸಿ ಅಲ್ಲ ಬಿ ಯಲ್ಲೂ ಕೂಡ ಅದೇ ರೀತಿ ಈ ರೀತಿ ಬರಬೇಕಿತ್ತು, ಬಂದಿಲ್ಲ, ಇಲ್ಲಿ ವಿರುದ್ಧವಾಗಿದೆ, ತಪ್ಪು. ಎ ಬಿಗಳು ಕ್ಯಾನ್ಸಲ್ ಆಗಿದೆ. ಸಿ ಮತ್ತು ಡಿ ನಲ್ಲೇನೋ ಆ ರೀತಿ ರಚನೆ ಇದೆ. ಮೇಲ್ಭಾಗದಲ್ಲಿ ಇಂಟುಗಳು ಕೂಡ ನಮಗೆ ಮ್ಯಾಚ್ ಆಗ್ತಾ ಇವೆ, ಇಲ್ಲಿ ಕೂಡ ಇದೆ, ಇಲ್ಲೂ ಕೂಡ ಇದೆ. ಆದರೆ ಬಾಣದ ಗುರುತು ಏನಿದೆ ಸಿ ನಲ್ಲಿ ನಮಗೆ ಈ ದಿಕ್ಕಿನಲ್ಲಿದೆ, ಇದು ಈ ದಿಕ್ಕಿನಲ್ಲಿ ಇರಬೇಕಾಗಿತ್ತು, ತಪ್ಪಾಗುತ್ತೆ. ಹಾಗಾಗಿ ಉಳಿದಂತೆ ಆಪ್ಷನ್ ಡಿ ಬಾಕಿ ಇದೆ. ಉತ್ತರದೊಂದಿಗೆ ಅದು ಅಂದರೆ ಕನ್ನಡಿ ರಚನೆಯೊಂದಿಗೆ
ಕನ್ನಡಿ ಪ್ರತಿಬಿಂಬದ ರಚನೆಯೊಂದಿಗೆ ಹೋಲಿಕೆ ಆಗ್ತಾ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನಾವೀಗ ನೋಡೋಣ. 9ನೇ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ಮೊದಲಿಗೆ ನಾವು ಸಮಸ್ಯಾ ಆಕೃತಿ ಯಾವುದು ನೋಡಬೇಕು. ಬಲಭಾಗದಲ್ಲಿ ಇಲ್ಲಿ ಕೊಡಲಾಗಿದೆ. ಇದು ಕ್ವಶನ್ ಅಥವಾ ಸಮಸ್ಯಾ ಆಕೃತಿ ಆಗಿದೆ. ಈ ಸಮಸ್ಯಾ ಆಕೃತಿಯ ಕನ್ನಡಿ ಪ್ರತಿಬಿಂಬವನ್ನು ನಾವು ರಚನೆ ಮಾಡಬೇಕು. ಎರಡನೇ ಅಂಶವಾಗಿ ಎಕ್ಸ್ ವೈ ಪ್ಲೇಸ್ಮೆಂಟ್, ಎಕ್ಸ್ ಮತ್ತು ವೈ ಇಲ್ಲಿ ಪ್ಲೇಸ್ ಆಗಿದೆ, ಅಂದರೆ ಇಲ್ಲಿ ಇರಿಸಲಾಗಿದೆ. ಇದು ಏನಿದೆ ಕನ್ನಡಿಯ ಪ್ರತಿಬಿಂಬ ಈ ರೀತಿ ಇದೆ. ಹಾಗಾಗಿ ನೋಡಿ ಯಾವ ಭಾಗದಲ್ಲಿದೆ ಇದು ಎಕ್ಸ್ ವೈ. ರೈಟ್ ಸೈಡ್ ಟು ದಿ ಇಮೇಜ್ ಆರ್ ದ ಕ್ವಶನ್. ಪ್ರಶ್ನೆ ಅಥವಾ ಸಮಸ್ಯಾ ಆಕೃತಿಯ ಬಲಭಾಗಕ್ಕೆ ನಮಗೆ ಇಲ್ಲಿ ಎಕ್ಸ್ ವೈ ಅನ್ನು ಇರಿಸಲಾಗಿದೆ ಅಥವಾ ಪ್ಲೇಸ್ಮೆಂಟ್ ಮಾಡಲಾಗಿದೆ. ಈಗ ನಾವು ಕನ್ನಡಿ ಪ್ರತಿಬಿಂಬವನ್ನು ರಚನೆ ಮಾಡಬೇಕು ಸಮಸ್ಯಾ ಆಕೃತಿಗೆ. ಆ ನಿಟ್ಟಿನಲ್ಲಿ 1ನೇ ಅಂಶ ಏನು, ನಾವು ಮೊದಲನೇ ಹಂತ ಏನು, ಇದನ್ನು ಕೆಳಗಡೆ ಬರ್ಕೊಳ್ಳೋಣ ಯಥಾ ರೀತಿಯಾಗಿ. ನಂತರ ಎಕ್ಸ್ ವೈ ಅನ್ನು ಪ್ಲೇಸ್ಮೆಂಟ್ ಮಾಡಿ ನೋಡೋಣ. ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದೇವೆ. ಆನಂತರ ಇದರ ಕನ್ನಡಿ ಪ್ರತಿಬಿಂಬವನ್ನು ನಾವು ರಚಿಸಬೇಕು. ನೀವು ಈ ರೀತಿ ಕೆಳಗಡೆ ಪುನಃ ಬರೆದುಕೊಳ್ಳೋ ಅವಸರ ಇರೋದಿಲ್ಲ. ಆದರೆ ನಾವು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಕಾರಣದಿಂದಾಗಿ ಈ ರೀತಿ ಬರೆದಿದ್ದೇವೆ. ನೀವು ಪುನಃ ಒಂದು ರಚನೆ ಮಾಡಿ ಅದಕ್ಕೆ ರಚನೆ ಮಾಡೋ ಅವಸರ ಇರೋದಿಲ್ಲ. ನೇರವಾಗಿ ಕಲ್ಪನೆಗೆ ಹೋಗ್ಬೋದು ನೀವು. ಈಗ ನಾವು ಈ ಆಕೃತಿಗೆ, ಸಮಸ್ಯೆ ಆಕೃತಿಗೆ ನಾವೇನು ಮಾಡೋಣ, ಒಂದು ಕನ್ನಡಿ ಪ್ರತಿಬಿಂಬವನ್ನು ರಚಿಸಬೇಕಾಗಿದೆ. ಸರಿ, ಈಗ ರಚನೆ ಮಾಡಿ ನೋಡೋಣ ಯಾವ ರೀತಿ ಬರ್ಬೋದು. ಊಹೆಯಲ್ಲಿ ಈ ರೀತಿ ಓವಲ್ ಶೇಪ್ಡ್, ವೃತ್ತ ಅಲ್ಲ ಇದು, ಓವಲ್ ಶೇಪ್ ರೀತಿಯ ರಚನೆ ಇದೆ. ಇದು ನೇರವಾಗಿ ಬಂದಿಲ್ಲ, ಆದರೂ ಕೂಡ ಈ ರೀತಿ ಇದೆ ಅನ್ಕೊಳ್ಳೋಣ. ಕಣ್ಣೇನಿದೆ ಅದು ಈ ಭಾಗದಲ್ಲಿ ಬರುತ್ತೆ. ಕಣ್ಣು ಮುಚ್ಚಿದ ಕಣ್ಣೇನಿದೆ ಈ ರೀತಿ ಮುಚ್ಚಿದ್ದೇನಿದೆ ಈ ರೀತಿ ಅದು ಇಲ್ಲಿ ಬರುತ್ತೆ. ಉಳಿದಂತೆ ಸಿಮಿಲಾರಿಟಿ ಇರುತ್ತೆ. ಈಗ ನೋಡೋಣ ಆಕೃತಿಯೊಂದಿಗೆ. ರಫ್ ಆಗಿ ನಾವು ಬರೆದಿದ್ದೇವೆ. ಹೌದು, ಅದೇ ರೀತಿಯಾಗಿ ಬಂದಿದೆ ನಮಗೆ. ಮೊದಲನೇದಾಗಿ ಎ ಅನ್ನು ನೋಡಿ. ಆಪ್ಷನ್ಗಳಲ್ಲಿ ಹೋಲಿಕೆ ಮಾಡುವಾಗ ಎ ಅನ್ನು ನೋಡೋಣ. ಮೊದಲನೇದಾಗಿ ಎನಲ್ಲಿ 2 ಮುಚ್ಚಿದ ಕಣ್ಣುಗಳಿವೆ. ಇದು ಓಪನ್ಡ್, ಇದು ಓಪನ್ ಆದರೆ ಈ ರೀತಿ ಇದ್ರೆ, ಕ್ಲೋಸ್ಡ್ ಅಂದರೆ 2 ಮುಚ್ಚಿದ್ದಿದೆ. ಇಲ್ಲಿ ಎ ತಪ್ಪು. ಉಳಿದಂತೆ ಡಿ ನಲ್ಲಿ ನೋಡಿ, ಇಲ್ಲಿ 2 ಓಪನ್ ಇವೆ, 2 ಕಣ್ಣುಗಳು ಓಪನ್ ಇವೆ. ಇದು ಕೂಡ ತಪ್ಪಾಗುತ್ತೆ. ಬಿ ಮತ್ತು ಸಿ, ಇವುಗಳಲ್ಲಿ ಸಿ ಅನ್ನು ನೋಡಿ, ನಮಗೆ ಈ ರೀತಿ ತ್ರಿಭುಜದ ರೀತಿ ಮುಚ್ಚಿರುವ ಕಣ್ಣನ್ನು ಸೂಚಿಸಲಾಗಿದೆ ಇಲ್ಲಿ. ಅಂದರೆ ಕನ್ನಡಿ ಪ್ರತಿಬಿಂಬ ಮತ್ತು ಪ್ರಶ್ನೆ ಸಮಸ್ಯೆಯಲ್ಲೂ ಕೂಡ ಅದೇ ರೀತಿ ಇದೆ. ಸಮಸ್ಯೆ ಆಕೃತಿಯಲ್ಲಿ ಇಲ್ಲಿ ಇಲ್ಲ, ಇದು ಬೇರೆ ರೀತಿ ಇದೆ, ತಪ್ಪಾಗುತ್ತೆ. ಸಿ ಆಪ್ಷನ್ ಕೂಡ. ಉಳಿದಂತೆ ಆಪ್ಷನ್ ಬಿ ಬಾಕಿ ಇದೆ. ಅದನ್ನು ಹೋಲಿಕೆ ಮಾಡಿದಾಗ ಸಂಪೂರ್ಣವಾಗಿ ನಮಗೆ ಹೋಲಿಕೆ ಆಗ್ತಾ ಇದೆ, ಅಂದರೆ ಮ್ಯಾಚ್ ಆಗ್ತಾ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿ ನಾವು ಬಿ ಅನ್ನ ಆಯ್ಕೆ ಮಾಡಬಹುದಾಗಿದೆ. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. 10ನೇ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ನಮಗೆ ಮೊದಲು ಸಮಸ್ಯೆ ಆಕೃತಿಯನ್ನು ಗುರುತಿಸಬೇಕು. ಇದು ಸಮಸ್ಯೆ ಆಕೃತಿ, ಅದನ್ನು ಕ್ಯೂ ಅಂತ ಬರೆಯೋಣ, ಅಂದರೆ ಕ್ವಶನ್. ಈ ಪ್ರಶ್ನಾ ಆಕೃತಿ ಅಥವಾ ಸಮಸ್ಯೆ ಆಕೃತಿಗೆ ನಾವು ಕನ್ನಡಿ ಪ್ರತಿಬಿಂಬವನ್ನು ರಚನೆ ಮಾಡಬೇಕಾಗಿದೆ. ಈಗ ನೋಡಿ, ಕನ್ನಡಿ ಪ್ರತಿಬಿಂಬವನ್ನು ನಾವು ರಚನೆ ಮಾಡಬೇಕು. ಕನ್ನಡಿ ಅಲ್ಲ, ಕನ್ನಡಿ ಪ್ರತಿಬಿಂಬ. ನೆನ್ಪಿಟ್ಕೊಳ್ಳಿ ಇದನ್ನು. ಸಮಸ್ಯೆ ಆಕೃತಿಗೆ ರಚನೆ ಮಾಡಬೇಕಾಗಿದೆ. ಎರಡನೇ ಅಂಶ ಎಕ್ಸ್ ವೈ. ಎಕ್ಸ್ ವೈ ಅನ್ನು ಇಲ್ಲಿ ಕೊಡಲಾಗಿದೆ. ನಾವು ಇಲ್ಲಿ ರಚನೆ ಮಾಡಿ ನೋಡಿದಾಗ ಈ ರೀತಿ ಏನಿದೆ, ಇದು ಕನ್ನಡಿಯನ್ನು ಸೂಚಿಸುತ್ತೆ. ಎಕ್ಸ್ ವೈ ಯಾವ ಭಾಗದಲ್ಲಿದೆ ನೋಡಿ, ಈ ಭಾಗ. ಸಮಸ್ಯೆ ಆಕೃತಿಯ ರೈಟ್ ಸೈಡ್ನಲ್ಲೇ ಇದನ್ನು ಕೊಡಲಾಗಿದೆ. ರೈಟ್ ಸೈಡ್ ಟು ವಾಟ್? ರೈಟ್ ಸೈಡ್ ಟು ದಿ ಕ್ವಶನ್ ಇಮೇಜ್ ಅಥವಾ ಕ್ವಶನ್ ಫಿಗರ್ ಅಥವಾ ಸಮಸ್ಯೆ ಆಕೃತಿ. ಈಗ ಮೊದಲನೇ ಹಂತವಾಗಿ ಪ್ರಶ್ನೆಯನ್ನು ಯಥಾವತ್ತಾಗಿ ಕೆಳಗಡೆ ರಚನೆ ಮಾಡಿ ನೋಡೋಣ. ಬಂದಿದೆ ರಚನೆ. ಇಲ್ಲಿ ನೋಡಿ, ಈ ಅಂಶ 3 ಅಂಶಗಳನ್ನು ಸರಿಯಾಗಿ ನೋಡಿ. ಈ ರೇಖೆ ಏನಿದೆ ಈ ರೀತಿ ಇದೆ, ಈ ರೀತಿ ಜಾಯಿನ್ ಇದೆ ನೋಡಿ. ಈ ರೀತಿಯಾದಂಥ ರೇಖೆ ಇದೆ ಇಲ್ಲಿ ಕೆಳಗಡೆ ಇರುವ ಒಂದು ವೃತ್ತದಲ್ಲಿ. ಈ ರೀತಿ ರಚನೆ ಇದೆ, ಬಹಳ ಮುಖ್ಯ ಇದು. ಈಗ ನೋಡಿ, ಈ ಕನ್ನಡಿಯನ್ನು ಪ್ಲೇಸ್ಮೆಂಟ್ ಮಾಡೋಣ. ಈಗ ಎಕ್ಸ್ ವೈ ಬಲಭಾಗದಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕಿತ್ತು, ಪ್ಲೇಸ್ಮೆಂಟನ್ನು ಮಾಡಿದ್ದೇವೆ. ಈಗ ಕನ್ನಡಿ ಪ್ರತಿಬಿಂಬವನ್ನು ನಾವು ಊಹೆ ಮಾಡೋಣ. ಅಂದರೆ ಒಂದು ರಚನೆಯನ್ನು, ರಫ್ ಫಿಗರನ್ನು ರಚನೆ ಮಾಡ್ಕೊಂಡು ನೋಡೋಣ.
ಯಾವ ರೀತಿ ಬರುತ್ತೆ, ಆಯತ ಏನಿದೆ ಅದು ಸೇಮ್ ಇರುತ್ತೆ. ಈ ರೀತಿ ಆಯತ ಈ ರೀತಿ ಸೇಮ್ ಇರುತ್ತೆ. ಮಧ್ಯದಲ್ಲಿ ಈ ರೀತಿ ಬಾಕ್ಸ್ ಏನಿತ್ತು ಲೈನ್, ಅದು 2 ಬಾಕ್ಸ್ ತುಂಡುಗಳಾಗಿ ಮಾಡಿತ್ತು, ಅದು ಕೂಡ ಬಂದಿದೆ. ಸ್ವಲ್ಪ ದೊಡ್ಡದಾಗಿದೆ ಆಕೃತಿ, ಪರವಾಗಿಲ್ಲ. ಮತ್ತೆ ಇಲ್ಲಿ ಕಪ್ಪು ಏನಿದೆ ಅದು ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಇದ್ದದ್ದು ಲೆಫ್ಟ್ ಸೈಡಲ್ಲಿ ಬರುತ್ತೆ, ಇಲ್ಲಿ ನೋಡ್ಬೋದು ಈ ರೀತಿ. ಮತ್ತು ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಇದ್ದಂಥದ್ದು ಏನಿತ್ತು ಅದು ರೈಟ್ ಸೈಡಲ್ಲಿ ಶಿಫ್ಟ್ ಆಗುತ್ತೆ ವೃತ್ತ. ಉಳಿದಂತೆ ಕೆಳಭಾಗದಲ್ಲಿ ಏನಿತ್ತು ಆ ವೃತ್ತ ಮಧ್ಯದಲ್ಲಿರೋದ್ರಿಂದ ಅದು ಅಲ್ಲೇ ಇರುತ್ತೆ. ಆದರೆ ಒಂದು ವ್ಯತ್ಯಾಸ ನಾವಿಲ್ಲಿ ಗಮನಿಸ್ಬೋದು, ರೇಖೆ ನಮಗೆ ಸಮಸ್ಯೆ ಆಕೃತಿಯಲ್ಲಿ ಕ್ವಶನ್ನಲ್ಲಿ ಈ ರೀತಿ ಇದೆ ರೇಖೆ, ಆನ್ಸರ್ನಲ್ಲಿ ಅಂದರೆ ಕನ್ನಡಿ ಚಿತ್ರದಲ್ಲಿ ಈ ರೀತಿ ಬರಬೇಕು. ಸೊ ರೇಖೆ ಈ ರೀತಿ ಇರಬೇಕು, ರಚನೆ ಆಗಿದೆ. ನಾವು ಉತ್ತರವನ್ನು ನೋಡೋಣ ಈಗ, ಯಾವ ರೀತಿ ರಚನೆ ನಮಗೆ ಉತ್ತರದಲ್ಲಿ ಸಿಗುತ್ತೆ ಕನ್ನಡಿಯಲ್ಲಿ ಅಂತ. ಹೌದು, ನಮ್ಮ ರಚನೆಯನ್ನೇ ಹೋಲುವಂಥ ರಚನೆ ಅಥವಾ ಒಂದು ಕನ್ನಡಿ ಪ್ರತಿಬಿಂಬ ನಮಗೆ ಇಲ್ಲಿ ದೊರೆತಿದೆ. ಇಲ್ಲಿ ಪೂರ್ಣ ಮಾಡಿದ್ದೇವೆ ನೋಡಿ, ಈ ರೀತಿಯ ಹೋಲಿಕೆ ಇದೆ. ಫಸ್ಟ್ ನಾವು ಬಿ ಮತ್ತು ಸಿಗಳನ್ನು ನೋಡೋಣ. ಇಲ್ಲಿ ಮೇಲ್ಭಾಗದಲ್ಲಿ ಒಂದೊಂದೇ ಅಂಶಗಳು ಈ ರೀತಿ ಇವೆ, ಇವು ನೇರವಾಗಿ ನಮಗೆ ಕ್ಯಾನ್ಸಲ್ ಆಗಿ ಹೋಗ್ತವೆ. ಉಳಿದಂಥವು ಯಾವುವು, ಎ ಮತ್ತು ಡಿ. ಈಗ ಎ ಮತ್ತು ಡಿ ಅನ್ನು ನಾವು ಪರಿಶೀಲನೆ ಮಾಡೋಣ, ಉತ್ತರದೊಂದಿಗೆ ಹೋಲಿಕೆ ಮಾಡಿ ನೋಡೋಣ. ನಮಗೆ ಲೆಫ್ಟ್ ಸೈಡಲ್ಲಿ ಅಥವಾ ಇದು ರೈಟ್ ಸೈಡ್ನಲ್ಲಿ ಏನಿದೆ ಬಿಳಿ ವೃತ್ತ ಇದೆ, ಆದರೆ ಡಿ ನಲ್ಲಿ ಕಪ್ಪು ಬಂದಿದೆ, ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಉಳಿದಂಥದ್ದು ಯಾವುದು, ಆಪ್ಷನ್ ಎ ಮಾತ್ರ. ಆಪ್ಷನ್ ಎ ಮತ್ತು ಕನ್ನಡಿ ಪ್ರತಿಬಿಂಬ ನಾವೇನು ರಚನೆ ಮಾಡಿದ್ದೇವೆ ಅದು ಸಂಪೂರ್ಣವಾಗಿ ಹೋಲ್ತಾ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಧನ್ಯವಾದಗಳು.